ಮುಂದಿನದಕ್ಕೆ ಹೋಗೋಣ. ಯತ್ ಸ್ಥಾನತ್ವಾದಿದಂ ಚಕ್ಷುಃ ಅಸಂಗಂ ಸರ್ವವಸ್ತುಭಿಃ ಸ ವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತಯೇತ್ ಇತಿ ವಾಮನೆ. ನೋಡಿ, ಕೌರ್ಮೆ ವಾಮನೆ ಚತುರ್ವೇದ ಶಿಖಾಯಾಮಿತಿ ಪೈಂಗೀ ಶ್ರುತಿ. ಯಾವ ಯಾವ ಶ್ರುತಿಗಳು ಕೇಳೇ ಇರೋದಿಲ್ಲ. ಏನೋ ಕೂರ್ಮ ಪುರಾಣ, ವಾಮನ ಪುರಾಣ, ವಾಯು ಪುರಾಣ ಅಂದರೆ ಕೇಳಿರ್ತೇವೆ ಅಷ್ಟೇ, ಅದರಲ್ಲಿ ಏನಿದೆ ಗೊತ್ತಿಲ್ಲ. ಆದರೆ ಆಚಾರ್ಯರು ಸಣ್ಣ ಸಣ್ಣದನ್ನು ಹೇಳ್ತಾ ಇದ್ದಾರೆ. ವಾಮನ ಪುರಾಣದಲ್ಲಿ ಈ ರೀತಿ ಇದೆ. ಯತ್ ಸ್ಥಾನತ್ವಾದಿದಂ ಚಕ್ಷುಃ, ಈ ಒಂದು ಕಣ್ಣು ಏನಿದೆ ಅದರಲ್ಲಿ ಇರುವಂಥವನು ಅವನು ಸರ್ವ ಅಸಂಗ, ಯಾರ ಕೈಗೂ ಸಿಗದಿರುವಂಥವನು, ಸಮಸ್ತ ಪದಾರ್ಥಗಳಿಂದಲೂ ಸಂಪರ್ಕ ರಹಿತನಾಗಿದ್ದಾನೆ. ಈ ಸತ್ವರ್ಜಸ್ತಮೋ ರೂಪವಾದಂತಹ ಸಮಸ್ತ ಪದಾರ್ಥಗಳಿಗಿಂತಲೂ ಅವನು ಸಂಪರ್ಕರಹಿತನಾಗಿದ್ದಾನೆ. ಯಾರಿಂದಲೂ ಸಿಗೋದಿಲ್ಲ ಅವನು. ಅಂದರೆ ಯಾರಿಂದಲೂ ಸಿಗೋದಿಲ್ಲ ಅಂದರೆ ಅವನ ಸಂಪೂರ್ಣವಾಗಿ ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತರ್ಥ. ಸಂಪೂರ್ಣವಾಗಿ ಅವನನ್ನ ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂಥವನೇನಾಗಿದ್ದಾನೆ ಗೊತ್ತಾ? ಪರಹ ವಾಮನಃ, ಸೌಂದರ್ಯ ಪ್ರೇರಕನಾಗಿದ್ದಾನೆ. ನಹ ಗತಿಪ್ರದಃ, ನಮಗೆ ಅವನೇ ಗತಿ, ಇನ್ಯಾರೂ ಇಲ್ಲ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಚಕ್ಷುರಂತಸ್ಥನಾದವನನ್ನ ಈ ರೀತಿ ಉಪಾಸನೆ ಮಾಡಬೇಕು ಅಂತ ವಾಮನ ಪುರಾಣದಲ್ಲಿ ಹೇಳಿದ್ದಾರೆ. ಅಗ್ನಿಯು ಗತಿಪ್ರಧಾನ ಇಲ್ಲ, ಅವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿದೇವರು ಗತಿಪ್ರದರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಅದು ವಿಷ್ಣುವೇನೆ ಗತಿಪ್ರದನು. ನಿಜವಾದ ಗತಿಯನ್ನು ಕೊಡುವಂಥವನು ಆ ನಮ್ಮ ಪರಮಾತ್ಮನೇನೆ. ಆದ್ದರಿಂದಾಗಿ ಚಕ್ಷುರಂತಸ್ಥನೂ ವಿಷ್ಣುವೇನೇ ಹೊರತು ಯಾರಲ್ಲ, ಅಗ್ನಿ ಅಲ್ಲ. ಇದರಲ್ಲಿ ಪ್ರಶ್ನೆ ಇದ್ದು ಕೇಳಿ, ಮುಂದೆ ಹೋಗೋಣ. ಒಂದು 5 ನಿಮಿಷ ಮಾಡಿದ್ರಾಯ್ತು. ನೆಕ್ಸ್ಟ್, ಇನ್ನೂ ಅನೇಕ ಪ್ರಕರಣಗಳಿಂದ ಮತ್ತೆ ಕಣ್ಣಿನಲ್ಲಿರುವಂಥವನು ವಿಷ್ಣುವೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರಿನಾ? ನೋಡಿ, ಸೂತ್ರದಲ್ಲಿ ಹೀಗಿದೆ: ಓಂ ಸುಖವಿಷ್ಟಾಭಿಧಾನಾದೇವಚ, ಓಂ ಸುಖವಿಷ್ಟಾಭಿಧಾನಾದೇವಚ, ಓಂ ಸುಖವಿಷ್ಟಸ್ಯ ಅಭಿಧಾನಾದೇವಚ. ಯಾರು ಅತ್ಯಂತ ಲೋಕ ವಿಲಕ್ಷಣ, ನಾವು ಸುಖವನ್ನು ಪಡ್ತೇವೆ ಅಂತಂದ್ರೆ ಅದರ ನಂತರ ದುಃಖ ಕಟ್ಟಿಟ್ಟ ಬುತ್ತಿ. ನಮ್ದು ದುಃಖ ಮಿಶ್ರಿತವಾದ ಸುಖ ಇರ್ತದೆ. ಪರಮಾತ್ಮನದು ಹಾಗಲ್ಲ, ಲೋಕ ವಿಲಕ್ಷಣವಾದ ಸುಖ. ಅಂತಹ ಸುಖದ ಅತಿಶಯ ಪರಮಾತ್ಮನಿಗೆ ಇದೆ. ಲೋಕ ವಿಲಕ್ಷಣವಾದ ಸುಖಾತಿಶಯವನ್ನ ಯಾರಲ್ಲಿ ಹೇಳಿದ್ದಾರೆ ಗೊತ್ತಾ? ಅದು ಚಕ್ಷುರಂತಸ್ಥನಲ್ಲಿಯೇ ಹೇಳಿದ್ದಾರೆ. ಇಂತಹ ಲೋಕ ವಿಲಕ್ಷಣವಾದ ಸುಖಾತಿಶಯ ಅಗ್ನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಯಕ್ಷ ಬರ್ತಾನೆ,
ಯಕ್ಷ ಬಂದಾಗ ಎಲ್ಲ ದಿಕ್ಪಾಲಕರಿಗೆ ಗಾಬರಿ, ಯಾರಪ್ಪ ಇದು ಹೊಸವನು, ಪರಮಾತ್ಮನೊಂದು ರೂಪ ಅದು, ಸೋಲಿಸಬೇಕು ಅಂತ ಒಬ್ಬೊಬ್ಬೊಬ್ಬರು ಬರ್ತಾರೆ. ಯಕ್ಷ ಬಹಳ ಮಾತಾಡೋದಿಲ್ಲ, ಮುಂದೆ ಒಂದು ಹುಲ್ಲು ಕಡ್ಡಿ ಇಡ್ತಾನೆ. ಯಾರು ಬರ್ತಾರೋ ಅವರ ನಿಮ್ಮ ನಿಮ್ಮ ಶಕ್ತಿಯನ್ನು ಹಾಕಿ ಇದನ್ನು ಏನಾದರೂ ಮಾಡ್ರಿ, ಇದನ್ನು ಸ್ವಲ್ಪ ವಾಯು, ಮೊದಲಿಗೆ ವಾಯು ದೇವರಲ್ಲ, ಪ್ರಾಣ ಮುಖ್ಯ ಪ್ರಾಣ ಅಲ್ಲ, ಪಂಚಭೌತಿಕ ವಾಯು. ಆ ವಾಯು ಬಂದು ಬರ್ತಾನೆ, ಇದನ್ನು ಅಳ್ಳಾಡಿಸ್ಲಿಕ್ಕೂ ಆಗೋದಿಲ್ಲ ಅವನ ಗಾಳಿಯಿಂದ. ಅಗ್ನಿ ಬರ್ತಾನೆ, ಸ್ವಲ್ಪ ಸುಡ್ಲಿಕ್ಕೂ ಆಗೋದಿಲ್ಲ ಅದನ್ನು. ಆ ಅಗ್ನಿ ಸುಖಾತಿಶಯನಾಗಲಿಕ್ಕೆ ಸಾಧ್ಯನಾ? ಲೋಕವಿಲಕ್ಷಣವಾದ ಸುಖಾತಿಶಯ ಉಳ್ಳವನು ಅಂತಹ ಅಗ್ನಿ ಆಗಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಅದರಿಂದಾಗಿ ಲೋಕವಿಲಕ್ಷಣವಾದ ಸುಖಾತಿಶಯ ಉಳ್ಳವನು ಅವನು ಆ ವಿಷ್ಣುವೇನೇ, ಚಕ್ಷುರಂತಸ್ಥನಾದ ವಿಷ್ಣುವೇನೇ. ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ವಿಜ್ಞಾನಮಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವಿವ್ಯಜಾನಾತ್ ಇತ್ಯಾದೇಃ ತಸ್ಸೈವ ಹಿ ತಲ್ಲಕ್ಷಣಂ. ಲಕ್ಷಣಂ ಪರಮಾನಂದೋ ವಿಷ್ಣೋರೇವ ನ ಸಂಶಯಃ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ಲುಡಾನಂದ ಭಾಗಿನಃ. ಇತಿ ಬ್ರಹ್ಮವೈವರ್ತೆ ನ ಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಸರಿ ನೋಡಿ, ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ. ಪ್ರಾಣ ಶಬ್ದ ವಾಚ್ಯನಾದವನು ಆ ಪರಮಾತ್ಮ. ಯಾರು? ಏನಿದ್ದಾನೆ? ಬ್ರಹ್ಮ, ಸಕಲ ಗುಣ ಪೂರ್ಣನಾಗಿದ್ದಾನೆ. ಕಂ ಬ್ರಹ್ಮ, ಸುಖಮಯನಾಗಿದ್ದಾನೆ. ಖ ಅಂತಂದ್ರೆ ಜ್ಞಾನ, ಜ್ಞಾನಪೂರ್ಣನೂ ಆಗಿದ್ದಾನೆ ಆ ಬ್ರಹ್ಮ. ಹೀಗೆ ಛಾಂದೋಗ್ಯ ಶ್ರುತಿಯಲ್ಲಿ ಹೇಳಿದ್ದೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ವಿಜ್ಞಾನಮಾನಂದಂ ಬ್ರಹ್ಮ ಇದೆಲ್ಲ ಕೇಳಿದ್ದೀರಿ. ವಿಜ್ಞಾನ ಆನಂದ ಅಂದ್ರೆ ವಿಶೇಷವಾದ ಜ್ಞಾನ ಆನಂದ ಸ್ವರೂಪ. ವಿಜ್ಞಾನ ವಿ ಆನಂದ, ವ್ಯಾನಂದ ಎರಡು. ವಿಶೇಷವಾದ ಜ್ಞಾನ, ವಿಶೇಷವಾದ ಆನಂದ ಉಳ್ಳವನು ಅಲ್ಲ, ವಿಶೇಷವಾದ ಜ್ಞಾನಾನಂದ ಸ್ವರೂಪನು ಪರಮಾತ್ಮ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆನಂದೋ ಬ್ರಹ್ಮೇತಿ ಆ ಆನಂದ ರೂಪನು ಗುಣಪೂರ್ಣನಾದ ಪರಬ್ರಹ್ಮ ಅಂತ ತಿಳಿಬೇಕು. ಇದು ತೈತ್ತರೀಯ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಇವೇ ಮೊದಲಾದ ಪ್ರಮಾಣಗಳು. ಹಾಗಾದ್ರೆ ಈ ಚಕ್ಷುರಂತಸ್ಥನಾದವನಲ್ಲಿ ಈ ಎಲ್ಲ ಕ್ವಾಲಿಟಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ತತ್ ಆ ವಿಷ್ಣುವಿನೇ ಆಗಿದ್ದಾನೆ. ಮುಂದೆ ನೋಡಿ ಎಷ್ಟು ಅದ್ಭುತ ಹೇಳ್ತಾರೆ. ಇತ್ಯಾದೇಹೇ ತಸ್ಸೈವ ಹಿ ತಲ್ಲಕ್ಷಣ. ಮತ್ತೆ ಇಲ್ಲಿ ನಾಮ ಶಬ್ದ ತಸ್ಸೈವ, ತತ್ಶಬ್ದ ಪ್ರಯೋಗ ಇದೆ. ತಸ್ಸೈವ ಹಿ ತಲ್ಲಕ್ಷಣಂ, ಅವನಲ್ಲಿಯೇನೇ ಆಯಾ ಲಕ್ಷಣಗಳೆಲ್ಲ ಬರುತ್ತೆ. ಲಕ್ಷಣಂ ಪರಮಾನಂದೋ ವಿಷ್ಣುರೇವ ನ ಸಂಶಯ. ಇಲ್ಲಿ ಹಿಂದೆ ಏನೇನು ಹೇಳಿದ್ದಾರೆ ಎಲ್ಲ ಲಕ್ಷಣಗಳು ಅದು ವಿಷ್ಣುವಿನಲ್ಲೇ ಬರುತ್ತೆ, ಇನ್ಯಾರಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸಂಶಯವೇ ಇಲ್ಲ. ಯಾಕೆ ಅಂತಂದ್ರೆ ಅವ್ಯಕ್ತಾದಿ ತೃಣಾತಾಂಸ್ತು ವಿಪ್ಲುಡಾನಂದ ಭಾಗಿನಃ. ಅವ್ಯಕ್ತ ತತ್ವದಿಂದ ಆರಂಭಿಸಿ, ಅರ್ಥಾತ್ ಲಕ್ಷ್ಮೀದೇವಿಯನ್ನಾರಂಭಿಸಿ ಹುಲ್ಲು ಪರ್ಯಂತ, ತೃಣಪರ್ಯಂತ ಜೀವ ಸಮುದಾಯವೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸುಖವನ್ನ ಅನುಭವಿಸ್ತಾರೆ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ತಾರತಮ್ಯ
ಇರುವ ಹಾಗೆ ಅವರವರು ಆನಂದವುಳ್ಳವರಾಗ್ತಾರೆ. ರುದ್ರರಿಗಿಂತಲೂ ಶೇಷರಿಗಿಂತ ಸ್ವಲ್ಪ ಗರುಡ ದೇವರು ಜಾಸ್ತಿ. ಇವರೆಲ್ಲರಿಗಿಂತಲೂ ಅಂದ್ರೆ ಇವರ ಪತ್ನಿಯರಿಗಿಂತಲೂ ಇವರು ಎಲ್ಲ ಜಾಸ್ತಿ. ಇವರಿಗಿಂತಲೂ ಭಾರತಿ ಸರಸ್ವತಿ ಅವರಿಬ್ಬರು ಜಾಸ್ತಿ. ಅವರಿಗಿಂತಲೂ ಬ್ರಹ್ಮವಾಯುಗಳು ಜಾಸ್ತಿ. ಅವರಿಗಿಂತಲೂ ಲಕ್ಷ್ಮೀದೇವಿ. ಪರಮಾತ್ಮನನ್ನ ಅವನ ತಗೊಳ್ಳೋ ಹಾಗೆ ಇಲ್ಲ, ಜಾಸ್ತಿ ಅಂತಿಲ್ಲ, ಅನಂತ ಅವನು. ಹೀಗೆ ವಿಪ್ಲುಡಾನಂದ ಭಾಗಿನಃ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಅವರು ಆನಂದವನ್ನು ಅನುಭವಿಸ್ತಾರೆ. ಹಾಗಾದ್ರೆ ಈ ಆನಂದೋ ಬ್ರಹ್ಮೇತಿ ವಿಚಾರಾತ್ ವಿಜ್ಞಾನಂ ಆನಂದಂ ಬ್ರಹ್ಮ, ಈ ವಿಶೇಷವಾದ ಜ್ಞಾನದ ಸ್ವರೂಪ ಅಗ್ನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಶಬ್ದ ವಾಚ್ಯತ್ವ ಅಗ್ನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈ ಹಿಂದೆ ಹೇಳಿರುವಂತಹ ಎಲ್ಲಾ ಲಕ್ಷಣಗಳು ಪರಮಾತ್ಮನಲ್ಲೇ ಬರೋದು. ಇಂತಹ ಪರಮಾತ್ಮನೇ ಚಕ್ಷುರಂತಸ್ಥನಾಗಿದ್ದಾನೆ ಅಂತ ಬ್ರಹ್ಮವೈವರ್ತದಲ್ಲಿ ಹೇಳಿದ್ದಾರೆ. ನಚಮುಖ್ಯೇ ಅಲ್ಲ, ಈ ಅಜ್ಞಾದಿ ದೇವತೆಗಳನ್ನೇ ಪೂರ್ಣಾನಂದ ಸ್ವರೂಪ ಅಂತ ಯಾಕೆ ಹೇಳಬಾರದು? ಹೇಳೋಣ, ಏನಾಯಿತು? ಅಲ್ಲಪ್ಪ, ಸಾಕ್ಷಾತ್ತಾಗಿ ಈ ಒಂದು ಆನಂದತ್ವ ಯಾವಾಗ ಹೇಳಬಹುದು? ಏನಾದರೂ ತೊಂದರೆ ಇತ್ತು ಅಂತಾದರೆ ಈ ಲಕ್ಷಣಗಳು, ಹಿಂದೆ ಹೇಳಿದಂತಹ ಲಕ್ಷಣಗಳು ಮುಖ್ಯ ವಾಚ್ಯನಾದ ಪರಮಾತ್ಮನಲ್ಲಿ ಕೂಡಿಸ್ಲಿಕ್ಕೆ ಬರದೇ ಹೋದಾಗ ಆವಾಗ ಅಮುಖ್ಯರಾದ ಅಗ್ನಿಯಲ್ಲಿ ಹೋದು. ಉದಾಹರಣೆಗೆ ನಾ ಈಗ ತಾನೇ ಹೇಳಿದೆ, ಈಗ ಏನು ಮೃದಬ್ರವೀತ್ ಅಂತ, ಮಣ್ಣು ಮಾತಾಡಿತು ಅಂತ ಅಲ್ಲ. ಮಾತಾಡಿತು ಅನ್ನುವಂತಹ ಕ್ರಿಯೆ ಜಡವಾದ ಮಣ್ಣಿನಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಹೌದಾ? ಜಡವಾದ ಮಣ್ಣಿನಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಯಾವಾಗ ಕೂಡಿಸ್ಲಿಕ್ಕೆ ಬರೋದಿಲ್ಲೋ ಅವಾಗ ಏನು ಮಾಡಬೇಕು? ಆ ಮಣ್ಣು ಮಾತಾಡೋದಿಲ್ಲ, ಮಣ್ಣಿನ ಅಂತರ್ಯಾಮಿಯಾದ ಅಭಿಮಾನಿ ದೇವತೆ ಮಾತಾಡಬಲ್ಲ ಅಂತ ಕೂಡಿಸ್ಬೋದು. ಅದು ತೊಂದರೆ ಆಗಿತ್ತು. ಮಾತಾಡುವ ಒಂದು ಕ್ರಿಯೆ, ಚೇತನಾತ್ಮಕ ಕ್ರಿಯೆ, ಅದು ಜಡವಾದ ಮಣ್ಣಿನಲ್ಲಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅದರಿಂದಾಗಿ ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಬಹುದು, ಯಾಕೆ ಅವನು ಚೇತನ. ಹಾಗೆ ಇಲ್ಲಿ ಈ ಆನಂದ, ಈ ಪ್ರಾಣಶಬ್ದ ವಾಚ್ಯತ್ವ, ವಿಶೇಷವಾದ ಜ್ಞಾನಾನಂದ ಸ್ವರೂಪತ್ವ ಇವೆಲ್ಲವೂ ಪರಮಾತ್ಮನಲ್ಲಿ ಸಾಕ್ಷಾತ್ತಾಗಿ ಕೂಡಿಸ್ಲಿಕ್ಕೆ ಬರ್ತಾ ಇದೆ. ಒಂದು ವೇಳೆ ಬರದೇ ಹೋಗಿದ್ರೆ ಆವಾಗ ಈ ಅಜ್ಞಾದಿಗಳಲ್ಲಿ ನಾವು ಕೂಡಿಸ್ಬಹುದು, ಅಮುಖ್ಯರಾದ ಅಜ್ಞಾದಿಗಳಲ್ಲಿ ಕೂಡಿಸ್ಬಹುದು. ಆದ್ದರಿಂದ ಸಾಕ್ಷಾತ್ತಾಗಿ ಪರಮಾತ್ಮನಲ್ಲೇ ಕೂಡಿಸ್ಲಿಕ್ಕೆ ಬರ್ತಾ ಇರಬೇಕಾದ್ರೆ ಯಾವ ತೊಂದರೆಯೂ ಇಲ್ಲ. ಆದ್ದರಿಂದಾಗಿ ಅಮುಖ್ಯರಾದ ಈ ಅಜ್ಞಾದಿಗಳಲ್ಲಿ ಇಂತಹ ಲಕ್ಷಣಗಳನ್ನು ಕೂಡಿಸ್ತೇವೆ ಅನ್ನೋದು ಸರಿಯಲ್ಲ. ಅದನ್ನೇ ಹೇಳಿದ್ದು, ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಮುಖ್ಯನಾದ ಆ ಪರಮಾತ್ಮನಲ್ಲಿ ಈ ಎಲ್ಲ ಲಕ್ಷಣಗಳನ್ನು ಕೂಡಿಸ್ಲಿಕ್ಕೆ ಬರ್ತಾ ಇರಬೇಕಾದ್ರೆ ಅಮುಖ್ಯರಾದ ಅಜ್ಞಾದಿಗಳಲ್ಲಿ ಈ ಲಕ್ಷಣವನ್ನು ಕೂಡಿಸ್ತೇವೆ ಅನ್ನೋದು ನಯುಜ್ಯತೆ, ಅದು ಸರಿಯಾಗೋದಿಲ್ಲ. ಅದರಿಂದಾಗಿ ಈ ಎಲ್ಲ ನಿರವಧಿಕ ಆನಂದತ್ವ, ಪರಬ್ರಹ್ಮನಲ್ಲಿ ಅನಂತ ಗುಣ ಪರಿಪೂರ್ಣತ್ವ ಏನಿದೆ ಇವೆಲ್ಲವೂ ಕೂಡ ಪರಮಾತ್ಮನಲ್ಲೇ ಬರ್ತದೆ, ಅಗ್ನಿಯಲ್ಲಿ ಬರೋದಿಲ್ಲ. ಅದರಿಂದಾಗಿ ಚಕ್ಷುರಂತಸ್ಥನಾದವನು ಪರಮಾತ್ಮನೇ ಆದ ಹೊರತು ಅಗ್ನಿ ಆಗಲಿಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅದ್ವೈತ ನಮಸ್ಕಾರ.